ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನಮ್ಮ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಸೌಜನ್ಯ ಕುಟುಂಬದ ವಿರುದ್ಧ ತಿರುಗಿದ ಬುರ್ಡೆ ಕೇಸ್. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಸಂಪೂರ್ಣ ಉಲ್ಟಾ. ಮಟ್ಟಣ್ಣನವರಿಗೆ ಬುರ್ಡೆ ಕೊಟ್ಟಿದ್ದೇಕೆ? ವಿಠಲ್ ಗೌಡ. ತಲೆ ಬುರ್ಡೆ ರಹಸ್ಯ ಭೇದಿಸಲು ಹೊರಟ ಎಸ್ಐಟಿ. ತಡರಾತ್ರಿ ಬಂಗ್ಲೆ ಗುಡ್ಡದಲ್ಲಿ ಸ್ಥಳ ಮಹಜರು. ಇಂದು ಮಟ್ಟಣ್ಣನವರ್, ವಿಠಲ್ ಗೌಡ, ಜಯಂತ್ ಅಭಿಷೇಕ್ಗೆ ಗ್ರಿಲ್. ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಅಧಿಕಾರಿಗಳ ಶಾಕ್. ಬ್ಯಾಂಕ್ನಲ್ಲಿ ಇಟ್ಟಿದ್ದ 25 ಕೆಜಿ ಚಿನ್ನ, 17 ವಜ್ರದ ಉಂಗುರ ಸೀಸ್, 5 ಕೆಜಿ ಗೋಲ್ಡ್ ಬಿಸ್ಕೆಟ್ ಸಹ ವಶಕ್ಕೆ. ಇಂದು ಬಾನಂಗಳದಲ್ಲಿ ಮಧ್ಯರಾತ್ರಿಯ ವಿಸ್ಮಯ. ರಾಹುಗ್ರಸ್ತ ರಕ್ತಚಂದ್ರ ಗ್ರಹಣ ಕಣ್ತುಂಬಿಕೊಳ್ಳಲು ಕಾತರ. 7 ವರ್ಷದ ಬಳಿಕ ದೇಶಾದ್ಯಂತ ಗ್ರಹಣ ಗೋಚರ. ದೇವರಿಗೆ ದಿಗ್ಬಂಧನ ವಿಧಿಸಿದ ಚಂದ್ರಗ್ರಹಣ. ಮಧ್ಯಾಹ್ನದಿಂದಲೇ ನಾಡಿನ ಬಹುತೇಕ ದೇಗುಲಗಳು ಲಾಕ್. ಚಾಮುಂಡಿ ಬೆಟ್ಟ, ರಾಯರ ಮಠಗಳಲ್ಲಿ ವಿಶೇಷ ಆರಾಧನೆ. ಸೌಜನ್ಯ ಕುಟುಂಬದ ವಿರುದ್ಧವೇ ತಿರುಗಿದೆ ಬುರ್ಡೆ ಪ್ರಕರಣ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಕೇಸ್ ಏನಿತ್ತು, ಸಂಪೂರ್ಣ ಉಲ್ಟಾ ಹೊಡೆದಿದೆ. ಕಾಡಿನಿಂದ ಬುರ್ಡೆ ತಂದಿದ್ದು ಸೌಜನ್ಯ ಮಾವ ವಿಠಲ ಗೌಡ ಅಂತ ಹೇಳಲಾಗಿದೆ. ಆ ಬುರ್ಡೆನ ತಗೊಂಡ್ಬಂದು ಇನ್ನಷ್ಟು ಬುರ್ಡೆಯ ಕತೆ ಕಟ್ಟಿದ್ರ ಮೃತ ಸೌಜನ್ಯ ಮಾವಂದಿರು ಅನ್ನೋ ಪ್ರಶ್ನೆ ಎದ್ದಿದೆ. ಪುರಂದರ ವಿಠಲ ಗೌಡ ಅವರುಗಳೇ ಈ ಬುರ್ಡೆಯ ಷಡ್ಯಂತ್ರವನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಸೌಜನ್ಯ ಮಾವ ವಿಠಲ ಗೌಡ ಬುರ್ಡೆ ತರೋದಕ್ಕೆ ಕಾರಣ ಏನು? ಯಾಕೆ ಹಾಗೆ ಒಂದು ಬುರ್ಡೆ ಹುಡುಕಿ ತಗೊಂಡ್ಬಂದು ಈ ವಿಠಲ ಗೌಡಗೂ ಕಥೆಗಾರ ಮಟ್ಟಣ್ಣನವರೆಗೂ ಏನು ಸಂಬಂಧ? ಇವರುಗಳು ಎಲ್ಲ ಯಾಕೆ ಇಂಥದ್ದೊಂದು ಷಡ್ಯಂತ್ರವನ್ನ ಮಾಡಿದ್ರು? ಧರ್ಮಸ್ಥಳ ಬುರ್ಡೆ ಕಥೆ ಕಟ್ಟುವ ಹಿಂದಿನ ಉದ್ದೇಶ ಏನು? ಈ ಪ್ರಶ್ನೆಗಳೀಗ ಎದ್ದಿದೆ. ನೋಡ್ತಾ ಇದ್ದೀವಿ ಧರ್ಮಸ್ಥಳ ಪ್ರಕರಣ, ಷಡ್ಯಂತ್ರ ಪ್ರಕರಣ ಇದೀಗ ಸೌಜನ್ಯ ಕುಟುಂಬಸ್ಥರ ವಿರುದ್ಧ ತಿರುಗ್ತಾ ಇದೆ. SITಯಲ್ಲಿ ತನಿಖೆ ನಡೀತಾ ಇದೆ. ಆ ಬುರ್ಡೆಯನ್ನ ತಗೊಂಡ್ಬಂದಿದ್ದು ಸೌಜನ್ಯ ಮಾವ ವಿಠಲ ಗೌಡ ಅಂತ ಹೇಳಲಾಗ್ತಾ ಇದೆ. ಯಾಕೆ ಈ ಬುರ್ಡೆಯನ್ನು ತಗೊಂಡ್ಬಂದ್ರು? ಈ ಇಡೀ ಬುರ್ಡೆ ಪ್ರಕರಣದ ಕಥೆಯನ್ನು ಯಾಕೆ ಹೆಣೆಯಲಾಯಿತು? ಒಂದು ಬುರ್ಡೆ ಸಿಗುತ್ತೆ ಕಾಡಿನಲ್ಲಿ. ಈ ಸೌಜನ್ಯ ಮಾವ ಹೋಗಿ ಆ ಬುರ್ಡೆ ತಗೊಂಡು ಬಂದು ಗಿರೀಶ್ ಮಟ್ಟಣ್ಣವರ್ ಅವ್ರ ಜೊತೆ ಸೇರಿ, ಮಹೇಶ್ ತಿಮರೋಡಿ ಅವ್ರ ಜೊತೆ ಸೇರಿ, ಆ ನಂತರ ಈ ಚಿನ್ನಯ್ಯ ಎಂಬ ವ್ಯಕ್ತಿಯನ್ನು ಹುಡುಕಲಾಯಿತು. ಹುಡುಕಿ ಆತ ಇಲ್ಲಿ ಹೆಣ ಹೂಳ್ತಾ ಇದ್ದ ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡಿ, ತಾನು ನೂರಾರು ಸಾವಿರಾರು ಹೆಣ ಹೂತಿದ್ದೇನೆ ಅಂತ ಆತ ಕಥೆ ಹೇಳೋ ಹಾಗೆ ಮಾಡಿ, ಈ ಕಾಡಲ್ಲಿ ಸಿಕ್ಕಿದ ಒಂದು ಬುರ್ಡೆನ ಹಿಡ್ಕೊಂಡು ಹೋಗಿ ಈ ಥರದ ಸಾವಿರಾರು ಹೆಣ ತಾನು ಹೂತಿದ್ದೇನೆ ಅಂತ ಆತ ಕಥೆ ಹೇಳುವಂತೆ ಮಾಡಿ, ಇಷ್ಟು ದೊಡ್ಡ ಪ್ರಕರಣ SITಯನ್ನು ಕರ್ಕೊಂಡು ಹೋಗಿ ಆತ ಕಂಡ ಕಡೆಯೆಲ್ಲ 17 ಕಡೆಗಳಲ್ಲಿ ಅಗೆಸಿ ಎಲ್ಲೂ ಏನು ಸಿಕ್ಕದೆ, ಒಂದು ಕಡೆ ಮಾತ್ರ ಒಂದು 4 ಮೂಳೆಗಳು ಸಿಕ್ಕಿದ್ದಾವೆ. ಅದು ಹೆಣ ಹೂಳ್ತಾ ಇದ್ದ ಜಾಗ, ಸ್ಮಶಾನದ ಜಾಗ ಅಂತ ಹೇಳಲಾಗ್ತಾ ಇತ್ತು. ಸೊ ಹೀಗೆಲ್ಲ ಇಷ್ಟು ದೊಡ್ಡ ಹೈಡ್ರಾಮಾಕ್ಕೆ ಕಾರಣವಾದ ಇಡೀ ಪ್ರಕರಣ ಇದೀಗ ಸೌಜನ್ಯ ಮಾವಂದಿರತ್ತ ತಿರುಗಿದೆ. ಇವ್ರು ಯಾಕೆ ಬುರ್ಡೆ ತಗೊಂಬಂದು ಇಷ್ಟೆಲ್ಲ ಕಥೆ ಕಟ್ಟಿದ್ರು ಅನ್ನೋ ಪ್ರಶ್ನೆ ಎದ್ದಿದೆ. SIT ತನಿಖೆ ಮುಂದುವರೆದಿದೆ. ಇವತ್ತು ಕೂಡ ಇಡೀ ಬುರ್ಡೆ ಗ್ಯಾಂಗ್ ಏನಿದೆ ಅದರಲ್ಲಿ ಜಯಂತ್ ಮಟ್ಟಣ್ಣವರ್, ಯೂಟ್ಯೂಬರ್ ಅಭಿಷೇಕ್, ಹಾಗೆಯೇ ಈ ಸೌಜನ್ಯ ಮಾವಂದಿರಾದ ವಿಠಲ ಗೌಡ, ಇವ್ರನ್ನೆಲ್ಲ SIT ವಿಚಾರಣೆಯನ್ನು ಮುಂದುವರಿಸ್ತಾ ಇದೆ. ಧರ್ಮಸ್ಥಳ ಅಸ್ಥಿ ರಹಸ್ಯ ಬಟಾ ಬಯಲಾಗಿದೆ. ಕಥೆಗಾರ ಮಟ್ಟಣ್ಣವರಿಗೆ ಬುರ್ಡೆ ತಂದು ಕೊಟ್ಟಿದ್ದು ಯಾರು ಅನ್ನೋದು ರಿವೀಲ್ ಆಗಿದೆ.
ಎಸ್ಐಟಿ ತನಿಖಾಧಿಕಾರಿಗಳ ಹೊಡೆತಕ್ಕೆ ಇಡೀ ಕುತಂತ್ರಿ ಗ್ಯಾಂಗ್ ಕಂಗಾಲಾಗಿದೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. ಮಟನ್ ಅವರಿಗೆ ಬುರುಡೆ ಕೊಟ್ಟಿದ್ದೆ ಸೌಜನ್ಯ ಮಾವ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಮಸಲತ್ತು 1-2. ಮಂಜುನಾಥನ ಸನ್ನಿಧಿ ವಿರುದ್ಧ ಅಪಪ್ರಚಾರ ಮಾಡೋಕೆ ನಡೆಸಿದ್ದ ಕಸರತ್ತು ಅಷ್ಟಿಷ್ಟಲ್ಲ. ಇಡೀ ಷಡ್ಯಂತ್ರದ ಕೇಂದ್ರವಾಗಿದ್ದ ಚಿನ್ನಯ್ಯ ತಂದ ಬುರುಡೆಯ ಅಸಲಿಯತ್ತು ಕೊನೆಗೂ ಬಟಾಬಯಲಾಗಿದೆ. ಧರ್ಮಸ್ಥಳ ಅಸ್ಥಿ ರಹಸ್ಯಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಕತೆಗಾರ ಮಟ್ಟನ್ ಅವರಿಗೆ ಬುರುಡೆ ತಂದು ಕೊಟ್ಟಿದ್ದೇ ಸೌಜನ್ಯ ಮಾವ ವಿಠಲ್ ಅನ್ನೋದು ಕೂಡ ಬಯಲಿಗೆ ಬಂದಿದೆ. ಬುರುಡೆ ರಹಸ್ಯ ಕ್ಷಣ ಕ್ಷಣಕ್ಕೂ ತಿರುವು ಪಡಿತಾ ಇದೆ. ಹೋರಾಟಗಾರ ಮಟ್ಟನ್ ಅವರಿಗೆ ಬುರುಡೆ ತಂದು ಕೊಟ್ಟಿರುವುದಾಗಿ ದೂರುದಾರ ಜಯಂತ್, ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಯೂಟ್ಯೂಬರ್ ಅಭಿಷೇಕ್ ಬಾಯ್ಬಿಟ್ಟಿದ್ರು. ಬಂಗ್ಲೆಗುಡ್ಡ ಕಾಡಿನಿಂದ ಮಟ್ಟನ್ ಅವರ್ ಗ್ಯಾಂಗ್ಗೆ ಸೌಜನ್ಯ ಮಾವ ವಿಠಲ್ ಗೌಡ ಬುರುಡೆ ತಂದು ಕೊಟ್ಟಿರುವುದು ಬೆಳಕಿಗೆ ಬಂದಿದೆ. ಬಂಗ್ಲೆಗುಡ್ಡದಲ್ಲಿ ವಿಠಲ್ ಗೌಡ ಸಮ್ಮುಖದಲ್ಲಿ ಸ್ಥಳ ಮಹಜರು. ಬುರುಡೆ ಸೂತ್ರಧಾರಿ ಸೌಜನ್ಯ ಮಾವ ವಿಠಲ್ ಗೌಡ ಸಮ್ಮುಖದಲ್ಲಿ ಸ್ಥಳ ಮಹಜರನ್ನ ನಡೆಸಲಾಯಿತು. ತಲೆ ಬುರುಡೆ ತೆಗೆದಿದ್ದ ಜಾಗದಿಂದ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಸ್ಥಳ ಮಹಜರು ನಡೆಸಿದೆ. ಚಿನ್ನಯ್ಯನನ್ನ ಜಯಂತ್ ಮೂಲಕ ಒಪ್ಪಿಸಿದ್ದ ಗ್ಯಾಂಗ್. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ದೂರುದಾರ ಜಯಂತ್ ಮೂಲಕ ಬುರುಡೆ ಗ್ಯಾಂಗ್ಗೆ ಒಪ್ಪಿಸಿರುವುದು ಬೆಳಕಿಗೆ ಬಂದಿದೆ. ಇನ್ನು ಎಸ್ಐಟಿ ತನಿಖೆಯಲ್ಲಿ ಸ್ಫೋಟಕ ವಿಷಯ ಬಯಲುವಾಗಿದೆ. ನಿರಂತರ ವಿಚಾರಣೆ ಬಳಿಕ ಕೂಡ ತಂಡ ಬಾಯ್ಬಿಟ್ಟಿದೆ. ಧರ್ಮಸ್ಥಳದಲ್ಲಿ ಕವಿದಿದ್ದ ಅಪಪ್ರಚಾರದ ಕಾರ್ಮೋಡ ಸರಿತಾ ಇದೆ. ಮತ್ತದೇ ಬೆಳಕಿನ ತೇಜಸ್ಸು ಹೆಚ್ಚಾಗ್ತಾ ಇದೆ. ಮಂಜುನಾಥನ ಭಕ್ತರಲ್ಲಿ ಅಚ್ಚಳಿಯದ ಭಕ್ತಿಭಾವ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಲೆಬುರುಡೆ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಇನ್ನಷ್ಟು ಚುರುಕುಗೊಂಡಿದೆ. ಇವತ್ತು ಸಹ ಗಿರೀಶ್ ಮಠಣ್ಣವರ್, ಜಯಂತ್, ಅಭಿಷೇಕ್ ಹಾಗೂ ವಿಠಲ್ ಗೌಡ ಅವರಿಗೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡಲಿದ್ದಾರೆ. ನಿನ್ನೆ ಬುರುಡೆ ತಂದ ಸ್ಥಳದಲ್ಲಿ ಎಸ್ಐಟಿ ಪೊಲೀಸರು ಸ್ಥಳ ಮಹಜರು ಕೂಡ ಮಾಡಿದ್ದಾರೆ. ಬಂಗ್ಲೆಗುಡ್ಡಕ್ಕೆ ವಿಠಲ್ ಗೌಡ ಅವರನ್ನು ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡಿದ್ದಾರೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರ್ತಕ್ಕಂಥ ಜಾಗ ಈ ಬಂಗ್ಲೆಗುಡ್ಡ. ಸೊ ಏನೇನಾಗಿದೆ, ಇಡೀ ಕಥೆ ಯಾವ ರೀತಿಯಲ್ಲಿ ಹುಟ್ಕೊಂಡಿದೆ, ಯಾವ ರೀತಿಯಲ್ಲಿ ಕಥೆನ ಹೆಣೆಯಲಾಯಿತು, ಆನಂತರ ಅದನ್ನು ಪ್ರಚಾರ ಮಾಡೋದಕ್ಕೆ ಈ ಯೂಟ್ಯೂಬರ್ಸ್ ಅವ್ರುಗಳು ಕೂಡ ಕನೆಕ್ಟೆಡ್, ಎಲ್ಲರೂ ಕೂಡ ಕನೆಕ್ಟೆಡ್ ಅಂತ ಹೇಳಲಾಗಿದೆ. ಒಬ್ರಿಗೊಬ್ರು ಒಂದು ಗುಂಪನ್ನೇ ಕರೆದು ಯಾರ್ಯಾರು ಯಾವ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಹೋಗಬೇಕು ಅಂತ, ಆಮೇಲೆ ಆ ಬುರುಡೆ ತೊಗೊಂಬಂದಿರೋಂಥ ಆ ಬುರುಡೆನ ಕತ್ತಿಯಲ್ಲಿ ತೆಗೆದು ಚೀಲಕ್ಕೆ ಹಾಕುವ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು, ಪಕ್ಕದಲ್ಲಿ ಒಂದು ಸೀರೆ ಕಟ್ಬಿಟ್ಟು ಇಡೀ ಪ್ರಕರಣದ ಹೈ ಡ್ರಾಮಾ ಇಂಚಿಂಚು ರಿವೀಲ್ ಆಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಒಟ್ಟಿನಲ್ಲಿ ಯಾವುದೇ ಥ್ರಿಲ್ಲರ್ ಸಿನಿಮಾಗಿಂತ ಹೆಚ್ಚಿನ ಥ್ರಿಲ್ ಈ ಪ್ರಕರಣದಲ್ಲಿ ಇತ್ತು ಅಂತಾನೆ ಹೇಳಬೇಕು. ಆದರೆ ಸಾಕಷ್ಟು ಅನಾಹುತಗಳಿಗೂ ಕೂಡ ಇಡೀ ಪ್ರಕರಣ ಕಾರಣವಾಯಿತು. ಆದರೆ ಎಸ್ಐಟಿ ತನಿಖೆ ಇನ್ನೂ ಮುಂದುವರೆದಿದೆ. ತನಿಖೆ ಕೊನೆಯ ರಿಪೋರ್ಟ್ ಬಂದ ಮೇಲೇನೆ, ಕೋರ್ಟ್ನ ಆದೇಶ ಬಂದ ಮೇಲೇನೆ ಇಲ್ಲಿ ಏನಾಗಿದೆ ಅನ್ನೋದನ್ನು ನಾವು ಕೂಡ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಅದುವರೆಗೆ ಸಿಗೋ ಮಾಹಿತಿಯನ್ನಷ್ಟೇ ನಾವು ಜನರ ಎದುರು ಇಡಬಹುದು. ನಾಗೇಂದ್ರ ಬಾಬು, ಈಗ ಯಾವ ಹಂತದಲ್ಲಿದೆ ಇಡೀ ಪ್ರಕರಣದ ಚಿತ್ರಣ? ಇವತ್ತಿಗೆ ಏನಿದೆ? ಇದು ಶುರುವಾದಾಗ ಇದ್ರ ಚಿತ್ರಣ ಬೇರೆನೇ ಇತ್ತು, ಬುರುಡೆಯ ಪ್ರಕರಣದ ಚಿತ್ರಣ. ಇವತ್ತಿಗೆ ಈ ಬುರುಡೆ ಪ್ರಕರಣದ ಚಿತ್ರಣ ಯಾವ ರೀತಿನಲ್ಲಿ ಇದೆ? ಎಸ್ಐಟಿ ಮುಂದೆ ತನಿಖೆಯನ್ನು ಯಾವ ರೀತಿಯಲ್ಲಿ ತಗೊಂಡು ಹೋಗ್ಬೋದು? ಶ್ರೀಲಕ್ಷ್ಮಿ, ನೇರವಾಗಿ ಹೇಳಬೇಕು ಅಂತಂದರೆ ಈಗ ಟ್ರೈಲರ್, ಇನ್ನು ಪಿಕ್ಚರ್ ಬಾಕಿ ಇದೆ. ಸರಿಯಾಗಿ ತನಿಖೆಯನ್ನು ಮಾಡೋದಕ್ಕೆ ಎಸ್ಐಟಿಗೆ ಖಂಡಿತವಾಗ್ಲೂ ಬಿಟ್ಟಿದ್ದೇ ಆದರೆ ಶ್ರೀಲಕ್ಷ್ಮಿ,
ನಮಗಿರುವಂಥ ಮಾಹಿತಿ ಪ್ರಕಾರ ಹತ್ರ 60ರಿಂದ 70 ಜನ ಈ ಒಂದು ಪ್ರಕರಣದಲ್ಲಿ ಲಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. SIT ಮೇಲೆ ಯಾವುದೇ ರೀತಿಯಾದಂಥ ಒತ್ತಡಗಳು ಬರಬಾರ್ದು ಅನ್ನುವ ಚರ್ಚೆಗಳು ಈಗ ಸ್ಥಳೀಯ ಮಟ್ಟದಲ್ಲಿ ಶುರುವಾಗಿದೆ. ಯಾರೆಲ್ಲ ಈ ಬುರುಡೆ ಹಿಂದೆ ಷಡ್ಯಂತ್ರವನ್ನು ಮಾಡಿದ್ರು ಅವರೆಲ್ಲರೂ ಕೂಡ ಈಗ ಈ ವಿಚಾರವಾಗಿ ತಗಲಾಕಿಕೊಳ್ತಾರೆ ಅಂತೇಳಿ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ ಶ್ರೀಲಕ್ಷ್ಮಿ, SIT ತನಿಖೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲೇ ಕೆಲವರು ಸೋನಿಯಾ ಗಾಂಧಿ ಅವರಿಗೆ ಲೆಟರನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. SIT ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ನೋಡಿ, ಈ ರೀತಿಯಾಗಿ ರಾಜಕೀಯ ಒತ್ತಡವನ್ನು ತರುವಂಥ ಕೆಲಸಗಳು ಆಗ್ತಾ ಇದೆಯಾ SIT ಮೇಲೆ ಅನ್ನುವ ಅನುಮಾನಗಳು ಈಗ ನಮಗೆ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ SIT ತನ್ನ ಪಾಡಿಗೆ ತನಿಖೆಯನ್ನು ಮುಂದುವರಿಸಿದೆ. ಶ್ರೀಲಕ್ಷ್ಮಿ ನೋಡಿ, ಅಲ್ಲಿರುವಂಥ ಅಧಿಕಾರಿಗಳು ನೋಡಿ, ಪ್ರಣಬ್ ಮೊಹಂತಿಯವರು, ಜಿತೇಂದ್ರ ಕುಮಾರ್ ದಯಾಮ ಅವರು, ಸೈಮನ್ MN ಅನುಚೇತ್ ಅವರು, ಇವರ ನೇತೃತ್ವದ ತಂಡ ಆತುರದ ತನಿಖೆಗೆ ಮುಂದಾಗಿಲ್ಲ. ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಸರಿಯಾದ ರೀತಿಯಾಗಿ ಸೂಕ್ತವಾಗಿ ತನಿಖೆಯನ್ನು ಮಾಡ್ತಾ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ಬಂದು ತಲುಪಿದೆ. ಆ ಬುರುಡೆ ರಹಸ್ಯವನ್ನು ಭೇದಿಸುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಶ್ರೀಲಕ್ಷ್ಮಿ, ಈ ಬುರುಡೆ ಹಿಂದೆ ಇರುವಂಥ ಷಡ್ಯಂತ್ರ ಹೇಗಾಯಿತು, ಯಾವ ಕಾರಣಕ್ಕೋಸ್ಕರ ಷಡ್ಯಂತ್ರವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಖಂಡಿತವಾಗ್ಲೂ ಕೂಡ ಆಗುತ್ತೆ. ನೋಡಿ, ಇಲ್ಲಿಯವರೆಗೂ ಕೂಡ ಇದ್ದಿದ್ದು ತಲೆಬುರುಡೆ ತಂದಿದ್ದು ಯಾರು ಅನ್ನುವ ಪ್ರಶ್ನೆ ಬಂದಾಗ ಚಿನ್ನಯ್ಯ ಅಂತ ಇತ್ತು. ಚಿನ್ನಯ್ಯ ಆದಮೇಲೆ ಅಭಿಷೇಕ್, ಆಮೇಲೆ ಜಯಂತ್, ಆಮೇಲೆ ಗಿರೀಶ್ ಮಠಣ್ಣವರು, ಇಲ್ಲಿಗೆ ಸ್ಟಾಪ್ ಆಗ್ತಿತ್ತು. ಆದರೆ SIT ಅಲ್ಲಿಗೆ ಸುಮ್ಮನಾಗಲಿಲ್ಲ. ಈ ತಲೆಬುರುಡೆ ತಂದು ಕೊಟ್ಟಿದ್ದು ಯಾರು, ಇವರೆಲ್ಲ ತಗೊಂಡು ಹೋಗಿದ್ದಾರೆ ಹೊರತು ತಂದು ಕೊಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ತನಿಖೆಗೆ ಧುಮುಕಿದಾಗ ಕೊನೆಗೆ ವಿಠ್ಠಲ್ಗೌಡ ಹೌದು ನಾನೇ ತಂದು ಕೊಟ್ಟಿದ್ದು ಅಂತೇಳಿ ನಿನ್ನೆ ಮಧ್ಯಾಹ್ನ ಒಪ್ಕೊಳ್ತಾನೆ. ತಕ್ಷಣ ಆತನನ್ನು ಎಲ್ಲಿಂದ ತಂದು ನಡಿ ಜಾಗವನ್ನು ತೋರಿಸಿ ಅಂತೇಳಿ ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋದಾಗ SIT ಅಧಿಕಾರಿಗಳು ಕೂಡ ಶಾಕ್ ಆಗಿದ್ರು. 11th A ಪಾಯಿಂಟ್, ಬಂಗ್ಲಾಗುಡ್ಡದ 11th ಮತ್ತು 12th ಪಾಯಿಂಟ್ನ ಮೇಲ್ಭಾಗದಲ್ಲಿದ್ದಂಥ 11th A ಪಾಯಿಂಟ್ನ ಕೆಲವೇ ಅಂತರದಲ್ಲೇ ಆ ಒಂದು ತಲೆಬುರುಡೆಯನ್ನು ತಂದಿದ್ದೆ ಅನ್ನುವ ಮಾಹಿತಿಯನ್ನು ವಿಠ್ಠಲ್ಗೌಡ SIT ಮುಂದೆ ಇಟ್ಟಿದ್ರು. ನೋಡಿ ಶ್ರೀಲಕ್ಷ್ಮಿ, ಇದೇ ಜಾಗದಲ್ಲಿ 3 ತಿಂಗಳ ಹಿಂದೆ ಜಯಂತ್ ವಿಡಿಯೋವನ್ನು ಮಾಡಿದ್ದ ಕೆಲ ಯೂಟ್ಯೂಬರ್ಗಳು ಅಭಿಷೇಕ್ ವಿಡಿಯೋವನ್ನು ಮಾಡಿದರು. ರಾಂಪೇಜ್ ಕೂಡ ಯೂಟ್ಯೂಬರ್ಗೂ ಕೂಡ ಹೋಗಿ ಅಲ್ಲಿ ವಿಡಿಯೋವನ್ನು ಕೂಡ ಮಾಡಿದರು. ಅಲ್ಲಿ ಸೀರೆಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡಿದರು, ಬಟ್ಟೆಯನ್ನು ತೋರಿಸುವಂಥ ಕೆಲಸವನ್ನು ಮಾಡಿದರು. ಇವರೆಲ್ಲರಿಗೂ ಕೂಡ ಈಗ ಒಂದು ತನಿಖೆಯ ಭಾಗವಾಗಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ಕೆಲವರು ವಿಚಾರಣೆಗೆ ಹಾಜರಾಗ್ತಾರೆ, ಅದು ನೋ ಡೌಟ್. ಅಂದರೆ ಇದು ಷಡ್ಯಂತ್ರ ಮಾಡೋದು ಪಕ್ಕ ಆಗಿದೆ. ಷಡ್ಯಂತ್ರ ಮಾಡೋದು ಪಕ್ಕ ಆಗಿದ್ರೆ ಷಡ್ಯಂತ್ರ ಮಾಡೋದಕ್ಕೆ ಕಾರಣ ಏನು? ಈಗ ಈ ತಲೆಬುರುಡೆ ರಹಸ್ಯವನ್ನು ಭೇದಿಸಿರುವಂಥ SIT ತನಿಖಾ ತಂಡ ಇನ್ನು ಮುಂದೆ ಷಡ್ಯಂತ್ರದ ಸತ್ಯ ಶೋಧನೆಗೆ ಇಳಿಯುತ್ತೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಯಾವುದೇ ಕ್ಷಣದಲ್ಲಿ ಯಾರಾದರೂ ಒಬ್ಬರು ಅರೆಸ್ಟ್ ಆಗುವಂಥ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಶ್ರೀಲಕ್ಷ್ಮಿ, ನಾಗೇಂದ್ರ, ಇನ್ನು ಯಾವ ಕಾರಣಕ್ಕೆ ಈ ಸೌಜನ್ಯ ಮಾವ ಬುರುಡೆ ತಂದುಕೊಟ್ರು ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಈಗ ಇದು ಚಿತ್ರಣಕ್ಕೆ ಬಂದಿದೆ, ಚಿತ್ರಣಕ್ಕೆ ಅವರು ಎಂಟ್ರಿ ಆಗಿದ್ದಾರೆ. ಇದುವರೆಗೂ ಕೂಡ ವಿಠ್ಠಲ್ಗೌಡ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ, ಯಾವ ವಿಚಾರದಲ್ಲೂ ಕೂಡ ಮೂಗು ತೋರಿಸಿರ್ಲಿಲ್ಲ, ಏನೂ ಹೇಳಿರಲಿಲ್ಲ. ಸೊ ಜಯಂತ್ ಕೂಡ, ಎರಡನೇ ದೂರದಾರ ಜಯಂತ್ ಕೂಡ ಮೊದಲಿಂದನೂ ನಮ್ಮ ರಿಪಬ್ಲಿಕ್ ಕನ್ನಡದ ಜೊತೆಗೂ ಮಾತನಾಡ್ತಾ ಇದ್ರು. ನಾನು ಬಹಳ ಸತ್ಯವನ್ನೇ ಹೇಳ್ತೇನೆ, ಏನು ಸಮಸ್ಯೆ ಇಲ್ಲ, ಏನೂ ಮುಚ್ಚಿಡೋವಂಥದ್ದಿಲ್ಲ, ಯಾವ ಷಡ್ಯಂತ್ರವೂ ಇಲ್ಲ, ಇಲ್ಲಿ ಇರೋದನ್ನು ಸತ್ಯ ಹೊರಗಡೆ ತೆಗಿಬೇಕು ಅನ್ನೋದು ನಮ್ಮ ಇದು ಅಂತೆಲ್ಲ ಹೇಳ್ತಾ ಇದ್ರು. ವಿಠ್ಠಲಗೌಡ ಏನು ಅಲ್ಲಿ ಧರ್ಮಸ್ಥಳದಲ್ಲಿ ಅವ್ರಿಗೆ ಇದುವರೆಗೆ ಇರುವಂತಹ, ಅಂದರೆ ಸೌಜನ್ಯ ಮಾವ ಅಂತ ಅವ್ರ ಬಗ್ಗೆ ಒಂದು ಆ ಇಡೀ ಕುಟುಂಬದ ಬಗ್ಗೆ ಬಹಳ ದೊಡ್ಡ ಸಿಂಪತಿ ಕ್ರಿಯೇಟ್ ಆಗಿದೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಅವ್ರ ಹಿಂದೆ ಇನ್ಯಾರಾದರೂ ಇದ್ದಾರಾ, ವಿಠ್ಠಲ್ಗೌಡ ಅವರ ಹಿಂದೆ ಇನ್ಯಾರಾದರೂ ಇದ್ದಾರಾ, ಹಣಕಾಸಿನ ನೆರವು ಕೊಡ್ತಾ ಇದ್ದಾರಾ, ಅಥವಾ ಏನು ನಡೀತಾ ಇದೆ, ಯಾತಕ್ಕೋಸ್ಕರ ವಿಠ್ಠಲ್ಗೌಡ ಈ ಬುರ್ರೆ ತರೋ ಕೆಲಸಕ್ಕೆ ಹೋದ್ರು, ಸ್ಥಳೀಯರು ಏನು ಹೇಳ್ತಾರೆ, ನಿಮಗೇನು ಮಾಹಿತಿ ಲಭ್ಯ ಆಗಿದೆ ನಾಗೇಂದ್ರ ಬಾಬು? ಎರಡನೇದಾಗಿ ಜಯಂತ್ ಈಗ ಏನು ಹೇಳ್ತಾರೆ? ಏನೂ ಷಡ್ಯಂತ್ರವೇ ಇಲ್ಲ ಎಂದಿದ್ದಂತಹ ಜಯಂತ್ ಅವರ ಆ್ಯಕ್ಚುಯಲ್ ಪಾತ್ರ ಏನು, ಆ ಕುರಿತಾಗಿ ಸ್ಥಳೀಯವಾಗಿ ನಿಮಗೆ ಏನು ಮಾಹಿತಿ ಲಭ್ಯ ಆಗ್ತಾ ಇದೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ಸೂಕ್ಷ್ಮವಾಗಿ ಗಮನಿಸೋದಾದರೆ ಇವತ್ತು ಕೆಲವರು ಹೇಳ್ತಾರೆ ಮೀಡಿಯಾ ಟ್ರಯಲ್ ಅಂತ ಹೇಳ್ತಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ನಾವು ಟ್ರಯಲನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಸ್ಥಳೀಯವಾಗಿ ಒಂದಷ್ಟು ಜನರನ್ನು ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡಿರ್ತೀವಿ. ಈ ಬುರುಡೆ ಗ್ಯಾಂಗ್ ಕೊಟ್ಟಿರುವಂಥ ಸಂದರ್ಶನಗಳ ಪ್ರತಿಯೊಂದು ತುಣುಕನ್ನು ಕೂಡ ನಾವು ಗಮನಿಸಿರ್ತೀವಿ. ಯಾಕೆ ಅಂತಂದರೆ ಇಷ್ಟು ದಿನಗಳ ಕಾಲ ಅವರೇ ನಮಗೆ ಕಳಿಸ್ಕೊಡ್ತಾರೆ, ನಾವು ಇಂಥ ಸಂದರ್ಶನವನ್ನು ಕೊಟ್ಟಿದ್ದೀವಿ, ಇಂಥ ಲೈವನ್ನು ಕೊಟ್ಟಿದ್ದೀವಿ ನೋಡಿ ಅಂತೇಳಿ. ಈಗ ನೋಡಿ, ಸೌಜನ್ಯ ವಿಚಾರವಾಗಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದಂಥ ತಿಮ್ಮರೋಡಿಯವರು ಇವತ್ತು ಮೂಲೆ ಗುಂಪಾಗಿದ್ದಾರೆ.
ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದಂಥ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅವರು ಎಲ್ಲೋದ್ರು ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದರ ಜೊತೆಗೆ ಈಗ ನೀವು ಕೇಳಿದಂತೆ ವಿಠ್ಠಲ್ ಗೌಡ ವಿಚಾರವಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಶ್ರೀಲಕ್ಷ್ಮಿ. ಬಟ್ ನೇರವಾಗಿ ಹೇಳಬೇಕು ಅಂತಂದರೆ ವಿಠ್ಠಲ್ ಗೌಡ ಅವರೇ ಹೇಳಿಕೊಂಡಿರುವಂತೆ ತಾನು ಸೌಜನ್ಯಾಳನ್ನು ಕಟ್ಟಕಡೆಯದಾಗಿ ನೋಡಿದ್ದು ಅಂತ ಅವರೇ ಹೇಳ್ಕೊಂಡಿದ್ರು. ಮತ್ತೊಂದು ಕಡೆ ವಿಠ್ಠಲ್ ಗೌಡ ಅವರ ಹೋಟೆಲ್ನಿಂದಲೇ ಸೌಜನ್ಯ ಕಡೆಯದಾಗಿ ಊಟವನ್ನು ಪಾರ್ಸಲ್ ತೊಗೊಂಡೋಗಿದ್ದು, ಅಂದರೆ ಆ ಪಾರ್ಸಲ್ ತೊಗೊಂಡೋಗ್ಬೇಕಾದ್ರೂ ಕೂಡ ಕಡೆಯದಾಗಿ ನೋಡಿದ್ದು ವಿಠ್ಠಲ್ ಗೌಡ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಇದೆ. ನೋಡಿ, ಈ ಒಂದು ಚಿನ್ಯನನ್ನು ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲಿ SIT ತನಿಖೆಗೆ ಮುಂದಾದಾಗ ಸೌಜನ್ಯ ಕೇಸನ್ನು ರೀಓಪನ್ ಮಾಡಲೇಬೇಕು ಅಂತೇಳಿ ಎಲ್ಲರೂ ಕೂಡ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿದರು. SIT ತನಿಖೆ ಮಾಡಲೇಬೇಕು ಅಂತೇಳಿ ಖುದ್ದು ಸೌಜನ್ಯ ಅವರ ತಾಯಿ ಕುಸುಮಾವತಿಯವರೇ ಹೋಗಿ ಕಂಪ್ಲೇಂಟನ್ನು ಕೂಡ ಕೊಟ್ಟು ಬಂದಿದ್ದರು. ಆ ದೂರನ್ನು ಕೂಡ ಸ್ವೀಕಾರ ಮಾಡಿದರು. ರವಿ ಪೂಜಾರಿ ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರವಾಗಿರ್ಬೋದು, ಸೌಜನ್ಯ ಅವರ ವಿಚಾರ ಇವ್ರಿಗೆಲ್ಲರೂ ಕೂಡ ಗೊತ್ತಿರುತ್ತೆ ಅಂತೇಳಿ ಚಿನ್ಯನ ಮೇಲೇ ಖುದ್ದು ಕುಸುಮಾವತಿಯವರು ದೂರನ್ನು ಕೊಟ್ಟು ಬಂದಿದ್ದರು. ನಾವೀಗ ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಈಗ ಸೌಜನ್ಯ ಕೇಸ್ನ ವಿಚಾರವಾಗಿ ವಿಠ್ಠಲ್ ಗೌಡ ಅವರನ್ನು ಯಾಕೆ ವಿಚಾರಣೆಗೊಳಪಡಿಸಬಾರ್ದು ಅನ್ನುವ ಪ್ರಶ್ನೆಯನ್ನು ಸ್ಥಳೀಯರು ಹೇಳ್ತಿದ್ದಾರೆ. ಸ್ಥಳೀಯರ ಜೊತೆ ಮಾತಾಡ್ಬೇಕಾದ್ರೆ ಇದೇ ಮಾತನ್ನು ಹೇಳ್ತಾ ಇದ್ರು. ಯಾಕೆಂತಂದರೆ ವಿಠ್ಠಲ್ ಗೌಡ ಅವರೇ ಕಟ್ಟಕಡೆಯದಾಗಿ ಸೌಜನ್ಯ ಅವರನ್ನು ನೋಡಿದ್ದೀನಿ ಅನ್ನೋದಾಗಿದ್ದರೆ ಇಷ್ಟು ದಿನ ಅವರ ವಿಚಾರಣೆ ಯಾಕಾಗಿಲ್ಲ, SIT ಅವರನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ಈಗ ಸ್ಥಳೀಯರು ಪ್ರಶ್ನೆಗಳನ್ನು ಮಾಡಿದ್ರೆ. ಹಾಗಾಗಿ ಈಗ ಅದರ ಒಂದು ಸತ್ಯಶೋಧನೆ ಕೂಡ SIT ಇಳಿಯುತ್ತಾ ಕಾದು ನೋಡಬೇಕಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಧರ್ಮಸ್ಥಳದಲ್ಲಿ ಒಂದು ಬುರುಡೆ 10 ಮುಖವಾಡಗಳನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಈ ಒಂದು ಬುರುಡೆಯ ಹಿಂದೆ ಇದ್ದಂತಹ 10 ಮುಖವಾಡಗಳು, ಒಬ್ಬ ಮಾಸ್ಕ್ ಮ್ಯಾನ್ ಇದ್ದಿರಬಹುದು, ಆದರೆ ಮುಖವಾಡಗಳು 10. ರಿಪಬ್ಲಿಕ್ ಕನ್ನಡ ಅದನ್ನು ಎಕ್ಸ್ಪೋಸ್ ಮಾಡಿದೆ. ಶ್ರೀ ಮಂಜುನಾಥನ ವಿರುದ್ಧ, ಧರ್ಮ ದೇವತೆಗಳ ವಿರುದ್ಧ ಯಾರೆಲ್ಲ ಅಪಪ್ರಚಾರಕ್ಕೆ ಮಸಲತ್ತು ನಡೆಸಿದ್ರು, ಆ ಬುರ್ಡೆ ಗ್ಯಾಂಗ್ನ ಸುಳ್ಳಿನ ಕೋಟೆಯನ್ನ ರಿಪಬ್ಲಿಕ್ ಕನ್ನಡ ಛಿದ್ರಗೊಳಿಸಿದೆ. ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆ ಛಿದ್ರ ಮಾಡಿದ್ದೆ ನಾವು. ಒಂದು ಬುರುಡೆ, ರಿಪಬ್ಲಿಕ್ನಲ್ಲಿ 10 ಮುಖವಾಡ ಎಕ್ಸ್ಪೋಸ್. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ ಮಸಲತ್ತು ಕಸರತ್ತು ಒಂದೆರಡಲ್ಲ. ಮಂಜುನಾಥನ ಸನ್ನಿಧಿ ಮೇಲೆ ಗೂಬೆ ಕೂರಿಸಲು ಸುಳ್ಳಿನ ಕೋಟೆ ಕಟ್ಟಲಾಗಿತ್ತು. ನೇತ್ರಾವತಿ ದಡ, ಕಾಡು, ಬಾಹುಬಲಿ ಬೆಟ್ಟದ ಕೆಳಗೆ ಹೀಗೆ ಮಣ್ಣು ಅಗಿಸಿದ್ದು. ಆದರೆ ಸಿಕ್ಕಿದ್ದು ಮಾತ್ರ ಬರೀ ಮಣ್ಣು, ಕಲ್ಲು. ಬುರುಡೆ ಗ್ಯಾಂಗ್ನ ಬೆನ್ನತ್ತಿದ ರಿಪಬ್ಲಿಕ್ ಕನ್ನಡ ಸುಳ್ಳಿನ ಕೋಟೆಯನ್ನ ಇದೀಗ ಛಿದ್ರ ಮಾಡಿದೆ. ಬುರುಡೆ ಸೂತ್ರಧಾರಿ ಸೌಜನ್ಯ ಹೋರಾಟಗಾರ ಗಿರೀಶ್ ಮಟ್ಟನ್ನವರ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದೆ ಹೋರಾಟಗಾರ ತಿಮರೋಡಿ. ಇವರ ಒಂದೊಂದು ಮಸಲತ್ತು ಬಯಲಿಗೆ ಇಳಿದಿದ್ದೆ ನಾವು. ಕಾಡಿನಿಂದ ಬುರುಡೆ ತೆಗೆದು ತಂದ ಸೌಜನ್ಯ ಮಾವ ವಿಠ್ಠಲ್ ಗೌಡ ದೂರುದಾರ ಜಯಂತಿಗೆ ಬುರುಡೆ ತಂದು ಕೊಟ್ಟಿದ್ದೆ ಚಿನ್ನಯ್ಯ. ಇದನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಕೋರ್ಟ್ಗೆ ಬುರುಡೆ ತಂದಿದ್ದ ಚಿನ್ನಯ್ಯನ ಸುಳ್ಳನ್ನ ಬಯಲಿಗೆಳೆಯಲಾಗಿತ್ತು. ಬುರುಡೆ ಕತೆಗೆ ದುಡ್ಡು ಹಂಚಿದ ಯೂಟ್ಯೂಬರ್ ಅಭಿಷೇಕ್, ಕೇರಳದಲ್ಲಿ ಬುರುಡೆ ಬಿಟ್ಟ ಯೂಟ್ಯೂಬರ್ ಮನಾಫ್ ಹಾಗೂ ಸುಳ್ಳುಗಳನ್ನೇ ಸತ್ಯ ಎಂದು ಬಿಂಬಿಸಿದ AI ಸ್ಪೆಷಲಿಸ್ಟ್ ಯೂಟ್ಯೂಬರ್ ಸಮೀರ್ ಷಡ್ಯಂತ್ರವನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳೆದಿತ್ತು. ಅನನ್ಯ ಭಟ್ ಬಗ್ಗೆ ಪುಂಗಿದ ಸುಜಾತಾ ಭಟ್ನ ಸುಳ್ಳಿನ ಕೋಟೆ ಬಯಲಾಗಿದ್ದು ನಮ್ಮಲ್ಲೇ. ಮಂಡ್ಯದ ಮಾಸ್ಕ್ ಲೇಡಿ ಮಸಲತ್ತು, ಹೀಗೆ ಸಾಲು ಸುಳ್ಳು ಹೇಳಿದ್ದ ಗ್ಯಾಂಗ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿ ಬೆತ್ತಲೆಗೊಳಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಶಾಕ್. ಪಪ್ಪಿ ಬ್ಯಾಂಕ್ನಲ್ಲಿಟ್ಟಿದ್ದಂತಹ 30 kg ಚಿನ್ನವನ್ನು ವಶಕ್ಕೆ ಪಡೆಯಲಾಗಿದೆ. ಆಕ್ಸಿಸ್ ಬ್ಯಾಂಕ್ನಲ್ಲಿ 24.5 kg ಗೋಲ್ಡ್ ಬಿಸ್ಕೆಟ್ಗಳು ಲಭ್ಯ ಆಗಿದೆ. ಬ್ಯಾಂಕ್ ಲಾಕರಲ್ಲಿ ವೀರೇಂದ್ರ ಪಪ್ಪಿ ಅವರ ಲಾಕರ್ನಲ್ಲಿ ಇತ್ತು ಅಂತ ಹೇಳಲಾಗಿದೆ. 17 ವಜ್ರದ ಉಂಗುರಗಳು ಇದ್ದುವಂತೆ ಅವುಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ.
ಕೋಟಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ 5 kg ಗೋಲ್ಡ್ ಬಿಸ್ಕೆಟ್ ಕೂಡ ಇತ್ತಂತೆ. ಇನ್ನಷ್ಟು ಆಸ್ತಿಯ ದಾಖಲೆಗಳು ಕೂಡ ಇದ್ವಂತೆ. ಇವೆಲ್ಲವನ್ನು ಕೂಡ ಜಾರಿ ನಿರ್ದೇಶನಾಲಯ ವಶಕ್ಕೆ ಪಡೆದಿದೆ. ನೋಡಿ, ಟೈಮ್ ಕೆಟ್ಟರೆ ಹೇಗೆ ಆಗತ್ತೆ ಅಂತ ಮನುಷ್ಯನಿಗೆ. ಜೊತೆಗೆ ಅಕ್ರಮಗಳಲ್ಲಿ ಭಾಗಿಯಾದರೆ ಒಂದಲ್ಲ ಒಂದಿನ ಈ ರೀತಿ ಕಾನೂನಿನ ಕೋಳಕ್ಕೆ ಈಡಾಗಲೇಬೇಕಾಗತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬ್ಯಾಂಕ್ ಲಾಕರ್ಗಳ ಮೇಲೂ ಕೂಡ ದಾಳಿ ಮಾಡಿ ಬ್ಯಾಂಕ್ ಲಾಕರ್ಗಳನ್ನು ಕೂಡ ಓಪನ್ ಮಾಡಿಸಿದ್ದಾರೆ. ಶಾಸಕ ವೀರೇಂದ್ರ ಪಪ್ಪಿ ಅವರಿಗೆ ಸೇರಿದ ಬ್ಯಾಂಕ್ ಲಾಕರ್ಗಳು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಚಿತ್ರದುರ್ಗ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಚಿನ್ನದ ಖಜಾನೆನೇ ಇಟ್ಟಿದ್ದಾರಲ್ರಿ, ಇಷ್ಟಿಷ್ಟು ಗೋಲ್ಡು, ಇಷ್ಟಿಷ್ಟು ವಜ್ರದ ಉಂಗುರಗಳು, ಆಮೇಲೆ ಅಕ್ರಮ ಆಸ್ತಿಯ ದಾಖಲೆಗಳು, ಇಡೀ ರೇಡ್ ನಿರಂತರವಾಗಿ ನಡೆದಿರ್ತಕ್ಕಂಥದ್ದು. ಏನೆಲ್ಲ ಆರೋಪಗಳು ಬಂದಿದ್ದಾವೆ ಈಗ ವೀರೇಂದ್ರ ಪಪ್ಪಿ ಅವರ ವಿರುದ್ಧ? ಶ್ರೀಲಕ್ಷ್ಮಿ, ಏನಂದ್ರೆ ಚಿತ್ರದುರ್ಗದ ಶಾಸಕ KC ವೀರೇಂದ್ರ ಪಪ್ಪಿ ಮೇಲೆ ಈಗೇನು ಆಲ್ರೆಡಿ ಇಡಿ ಅಧಿಕಾರಿಗಳು ಕಳೆದ 22ನೇ ತಾರೀಕಿನಿಂದ ದಾಳಿ ಮಾಡಿದ್ರು. ಅಷ್ಟೇ ಅಲ್ಲದೆ ಕಳೆದ 4 ದಿನಗಳ ಹಿಂದೆ ಕೂಡ ಬ್ಯಾಂಕಲ್ಲಿ ಸಾಕಷ್ಟು ಖಾತೆಗಳ ಅಲ್ಲಿರುವಂತಹ ಹಣ ಮತ್ತೆ ಅಲ್ಲಿರುವಂತಹ ಲಾಕರ್ಗಳನ್ನ ಓಪನ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆದ್ರೆ RBI ಪರ್ಮಿಷನ್ ಇಲ್ಲದ ಕಾರಣ ಏನು ಹಿಂದಿರುಗಿದ್ದಂತ ಇಡಿ ಅಧಿಕಾರಿಗಳು ನಿನ್ನೆ ಅಷ್ಟೇ ಸರಿಸುಮಾರು ಒಂದು 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಕೂಡ ಅಧಿಕಾರಿಗಳು ಒಂದು 4-5 ಬ್ಯಾಂಕ್ಗಳಲ್ಲಿ, ಅಂದ್ರೆ SBI ಬ್ಯಾಂಕ್ ಆಗಿರ್ಬೋದು, ಕೋಟಕ್ ಮಹೇಂದ್ರ ಬ್ಯಾಂಕ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ಫೆಡರಲ್ ಬ್ಯಾಂಕ್ ಮತ್ತೆ ವೀರಶೈವ ಸೌಹಾರ್ದ ಪತ್ತಿನ ಸಹಕಾರ ಸಂಘ, ಹೀಗೆ 5 ಬ್ಯಾಂಕ್ಗಳಲ್ಲಿ ಕೂಡ ಇಡಿ ಅವರು ರೈಡ್ ಮಾಡಿದ್ರು. ಈ ಲಾಕರ್ಗಳ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಅಧಿಕಾರಿಗಳು ಕೂಡ ಬೆಚ್ಚಿ ಬಿದ್ದಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ KC ವೀರೇಂದ್ರ ಪಪ್ಪಿಯ ಚಿನ್ನದ ಕೋಟೆಯನ್ನು ತೆರೆದಂತ ಸಂದರ್ಭದಲ್ಲಿ ಸಾಕಷ್ಟು ಬಂಗಾರದ ಏನು ಗಟ್ಟಿಗಳಾಗಿರ್ಬೋದು ಮತ್ತೆ ವಜ್ರದ ಉಂಗುರಗಳಾಗಿರ್ಬೋದು, ಇದೇ ರೀತಿ 1-2 ಮಾಹಿತಿಗಳು ನಾವು ಹೇಳೋದಾದ್ರೆ, ಮತ್ತೆ ಏನು ಇಡಿ ಅಧಿಕಾರಿಗಳ ಮತ್ತೆ ಉನ್ನತ ಮೂಲ ಅಧಿಕಾರಿಗಳ ಮಾಹಿತಿ ಹೇಳೋದಾದ್ರೆ, ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ 24.5 kg ಚಿನ್ನದ ಬಿಸ್ಕೆಟ್ಗಳು ಮತ್ತೆ ಏನು 17 ವಜ್ರದ ಉಂಗುರ, ಅಂದ್ರೆ 17 ವಜ್ರದ ಉಂಗುರಗಳಂದ್ರೆ ಬಹುತೇಕ 25 kg ಗೋಲ್ಡ್ಗೆ ಸಮ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲೂ ಕೂಡ 5 kg ಬಂಗಾರ ಮತ್ತೆ ಸಾಕಷ್ಟು ಆಸ್ತಿ ಪತ್ರಗಳು ಮತ್ತೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ ಪತ್ರಗಳನ್ನೆಲ್ಲ ಕೂಡ KC ವೀರೇಂದ್ರ ಪಪ್ಪಿ ಅವರು ಏನು ಆಕ್ಸಿಸ್ ಬ್ಯಾಂಕ್ ಮತ್ತೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಇಟ್ಟಿದ್ರು ಅಂತ ಹೇಳ್ಬೋದು. ಅದೇ ರೀತಿ SBI ಬ್ಯಾಂಕ್ ಅಲ್ಲೂ ಕೂಡ ಸಾಕಷ್ಟು, ಅಂದ್ರೆ ಈ 2 ಬ್ಯಾಂಕ್ ನ ದುಪ್ಪಟ್ಟು ಬಂಗಾರದ ಗಟ್ಟಿ ಆಗಿರ್ಬೋದು, ಬಂಗಾರದ ಇದು ವಜ್ರದ ಗೋಲ್ಡ್ ಆಗಿರ್ಬೋದು, ಈ ತರ ಆಸ್ತಿ ಪತ್ರಗಳು ಕೂಡ ಏನು ಆಕ್ಸಿಸ್ ಬ್ಯಾಂಕ್ ಅಲ್ಲೂ ಕೂಡ ಸೇರಿದಂತೆ SBI ಬ್ಯಾಂಕು ಅಲ್ಲೂ ಕೂಡ ಸಾಕಷ್ಟು ಮಾಹಿತಿ ಅಂತ ತಿಳಿದು ಬರ್ತಿದೆ. ಅಷ್ಟೇ ಅಲ್ಲದೆ ಏನಂದ್ರೆ ಇಡೀ ಚಿತ್ರದುರ್ಗನೇ ಈ ಒಂದು KC ವೀರೇಂದ್ರ ಪಪ್ಪಿ ಅವರ ಇಡಿ ದಾಳಿಯಲ್ಲಿ ಇರುವಂತಹ ಹೊರ ಬರ್ತಿರುವಂತಹ ಮಾಹಿತಿ ಪ್ರತಿದಿನಕ್ಕೂ, ಅಂದ್ರೆ ರೀಸೆಂಟ್ ಆಗಿ ಕೂಡ 2,000 ಕೋಟಿ ಅಂತ ಮಾಹಿತಿ ಬರ್ತಾ ಇತ್ತು. ಅದೇ ರೀತಿ ನಿನ್ನೆ ಸಿಕ್ಕಂತ ಸಾಕಷ್ಟು ವಜ್ರದ ಉಂಗುರ ಆಗಿರ್ಬೋದು ಮತ್ತೆ ಗೋಲ್ಡ್ ಆಗಿರ್ಬೋದು, ಇದೆಲ್ಲನೂ ಕೋಟೆ ನಾಡಿನ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಡಿಮೆ ಅವಧಿಯಲ್ಲಿ ಇಷ್ಟೆಲ್ಲ ದುಡ್ಡೆಲ್ಲ ಹೇಗ್ ಮಾಡಿದ್ರು ಕೂಡ ಅನ್ನೋದು ಅನುಮಾನ ಮೂಡುತ್ತದೆ. ಅಷ್ಟೇ ಅಲ್ಲದೆ ಇವರು ಆನ್ಲೈನ್ ಗೇಮಿಂಗು ಮತ್ತೆ ಆಫ್ಲೈನ್ ಗೇಮಿಂಗು ಹವಾಲಾ ದಂಧೆಯಲ್ಲಿ ಸಾಕಷ್ಟು ಇನ್ವಾಲ್ವ್ಮೆಂಟ್ ಕೂಡ ಇತ್ತು. ಮತ್ತೆ ಅದೇ ಅಕೌಂಟ್ಗಳು ಕೂಡ ಸೀಸ್ ಮಾಡಿದ್ದಾರೆ. ಈಗಾಗಲೇ 17 ಬ್ಯಾಂಕ್ ಅಕೌಂಟ್ಗಳಲ್ಲಿ ಏನಂದ್ರೆ ಸರ್ಚ್ ಮಾಡಿ ಮತ್ತೆ ಸಾಕಷ್ಟು ICC ಬ್ಯಾಂಕ್ ಅಲ್ಲಿ ಕೂಡ ಒಂದ್ ಬ್ಯಾಂಕ್ ಅಲ್ಲಿ 2.5 ಕೋಟಿ ರೂಪಾಯಿ ಅಷ್ಟು ಏನು ಹಣ ಇದೆ ಅಂತ ಆ ಖಾತೆನೂ ಕೂಡ ಆದ್ರೆ KC ವೀರೇಂದ್ರ ಪಪ್ಪಿ ಮತ್ತೆ ಅವರ ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.